ಹಲೋ ವಿವರ್ಸ್, ಈ ದಿನ ಬೆಂಗಳೂರು ಜಯನಗರದ ಸಿದ್ಧಾರೂಢ ಮಠದಲ್ಲಿ ಶ್ರೀ ಶ್ರೀ ಜಗದ್ಗುರು ಸಿದ್ಧಾರೂಢ ಜ್ಯೋತಿ ರಥ ಯಾತ್ರೆ ನಡೀತಾ ಇತ್ತು. ಅಲ್ಲಿ ವಿಶೇಷವಾಗಿ ಇವತ್ತು ಪ್ರಸಾದ ವಿನಿಯೋಗ ಮತ್ತು ಅವರ ರಥಯಾತ್ರೆಯ ಸೆಲೆಬ್ರೇಷನ್ ನಡೀತಾ ಇತ್ತು. ಅದ್ರ ಬಗ್ಗೆ ಸಿದ್ಧಾರೂಢ ಭಕ್ತರಿಗೆ ಮಾಹಿತಿಯನ್ನು ಹಂಚಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮಗೂ ಲೈಕ್ ಶೇರ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ವ್ಯೂಸು 13,000 ರೀಚ್ ಆಗಿದ್ದೀರಾ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ಮುಂದಿನ ವಿಡಿಯೋಗಳಿಗೆ ನಮಗೂ ಪ್ರೋತ್ಸಾಹ ಸಿಗುತ್ತೆ ಅಂತ ನನ್ನ ಅಭಿಪ್ರಾಯ. ನಮ್ಮದು ಇನ್ನೊಂದು ಚಾನಲ್ ಇದೆ, ವಿಜಯ ಇನ್ ವಿರಾಸತ್ ಅಂತ. ಅದಕ್ಕೂ ಕೂಡ ನೀವೆಲ್ಲರೂ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಕೇಳ್ಕೊಳ್ತಾ ಇರ್ತೀನಿ. ಎಲ್ರಿಗೂ ನಮಸ್ತೆ. ಸರ್ ಹೇಳಿ ನಿಮ್ಮ ಹೆಸರು? ಇಲ್ಲಿ ಯಾರು ಮಾತಾಡ್ತೀರಾ? ನೀವು ಮಾತಾಡ್ತೀರಾ? ನೀವು ತಮ್ಮ ಹೆಸರು ಸರ್? ನಮ್ಮ ಹೆಸರು ಪ್ರವೀಣ್ ಅಂತ. ಎಲ್ಲಿಂದ ಬರ್ತಾ ಇರೋದು? ಏನ್ ಕಾರ್ಯಕ್ರಮ? ನಮ್ದು ಹುಬ್ಬಳ್ಳಿ ಸಿದ್ಧಾರೂಢ ಮಠದಿಂದ ಬಂದಿರೋದು. ನಮ್ದು ಸಿದ್ಧಾರೂಢ ಸ್ವಾಮಿಯವರದ 109ನೇ ಜಯಂತ್ಯೋತ್ಸವ ಹಾಗೂ ಗುರುನಾಥ ಅವರದ 115ನೇ ಜಯಂತ್ಯೋತ್ಸವ ಅಂಗವಾಗಿ ಮತ್ತು ಸಿದ್ಧಾರೂಢರ ಕಥಾಮೃತ ಮುದ್ರಣೆಯಾಗಿ 100 ವರ್ಷ ಅಂದ್ರೆ ಶತಮಾನೋತ್ಸವದ ಅಂಗವಾಗಿ ವಿಶೇಷವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ನಮ್ಮ ಟ್ರಸ್ಟ್ ಕಮಿಟಿಯವರಾದ ಚೇರ್ಮನ್ ಬಸವರಾಜ್ ಕಲ್ಯಾಣ್ ಶೆಟ್ಟರು, ಉದಯ್ ಕುಮಾರ್ ನಾಯಕ್ ಅವರ ಉಪಸ್ಥಿತಿಯಲ್ಲಿ ನಮ್ದು ಜ್ಯೋತಿ ಯಾತ್ರಾ 2 ತಿಂಗಳು ಟೋಟಲ್ ಆಗಿ 56 ದಿವಸ ಅಂದ್ರೆ ಸಿದ್ಧಾರೂಢರ ಚರಿತ್ರೆ 56 ಅಧ್ಯಾಯಗಳಿವೆ. 56 ಅಧ್ಯಾಯದ ಪ್ರಯುಕ್ತ ನಮ್ದು 56 ದಿವಸ ಯಾತ್ರೆ ನಡೀತಾ ಇದೆ. ಆಂಧ್ರ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 4 ರಾಜ್ಯಗಳಲ್ಲಿ ಸುತ್ತಾಡಿ ಆಮೇಲೆ ಫೆಬ್ರವರಿ ಟೈಮ್ಗೆ ಹುಬ್ಳಿಗೆ ಹೋಗಿ ತಲುಪುತ್ತೆ. ಇದು ಬೆಂಗಳೂರಲ್ಲಿ ಇದೆ ಮೊದಲನೇದ? ಇಲ್ಲ, ಬೆಂಗಳೂರಲ್ಲಿ 4 ದಿವಸ ಇರುತ್ತೆ. ನಮ್ದು ಮೈಸೂರು ರಸ್ತೆ ಮಠ ಇದೊಂದೇ ಇರೋದಾ? ಇಲ್ಲ, ಬೆಂಗಳೂರಲ್ಲಿ ಹಲವಾರು ಮಠಗಳಿವೆ. ಮೈಸೂರು ರಸ್ತೆ ಸಿದ್ಧಾರೂಢ ಮಠ ಇದೆ, ಭಾರತೀ ಶ್ರೀಗಳವ್ರದ್ದು. ಮತ್ತೆ ಇವಾಗ ಒಬ್ಬರ ಭಕ್ತರ ಮನೆಗೆ ಹೋಗಿ ಬಂದ್ವಿ GKVKಯಲ್ಲಿ. ಮತ್ತೆ ಇಲ್ಲಿ ಬಂದಿದ್ವಿ ಜಯನಗರಲ್ಲಿ.
ಇನ್ನು ಹಲವಾರು ಮಠಗಳಿಗೆ ಹೋಗಿ ಬಂದ್ವಿ. 4 ದಿವಸ ಇರುತ್ತೆ ಇಲ್ಲಿ. ಇವತ್ತು ನಾಳೆನೂ ಉಂಟಾ? ನಾಳೆನೂ ಉಂಟು. 10ನೇ ತಾರೀಕುವರೆಗೂ ಇಲ್ಲಿ ನೆಲಮಂಗಲ 10ನೇ ತಾರೀಕು ಲಾಸ್ಟ್ ಮುಗಿಸ್ಕೊಂಡು ಮುಂದೆ ನಾವು ಸಿರ್ಸಿ ಆ ಕಡೆ ಮಾಡ್ಕೊಂಡು ಗೋವಾ ಹೋಗಿ ಬೆಳಗಾವಿ ಉತ್ತರ ಕರ್ನಾಟಕ ಎಲ್ಲ ಮಾಡ್ಕೊಂಡು ಕೊನೆಯದಾಗಿ ಫೆಬ್ರವರಿಗೆ ಶಿವರಾತ್ರಿ ಟೈಮ್ಗೆ ಹುಬ್ಳಿಗೆ ಹೋಗಿ ತಲುಪುತ್ತೆ. ಹುಬ್ಳಿದೇನಾದ್ರು ವಿಶೇಷತೆ ಇದೆಯಾ? ಹುಬ್ಳಿದ ವಿಶೇಷತೆ ಅಂದ್ರೆ ಫೆಬ್ರವರಿ ತಿಂಗಳಲ್ಲಿ ಅಂದ್ರೆ ವಿಶ್ವ ವೇದಾಂತ ಪರಿಷತ್ ನಡೀತಾ ಇದೆ. ಅಂದ್ರೆ ಶತಮಾನೋತ್ಸವದ ಅಂಗವಾಗಿ ವೇದಾಂತ ಪರಿಷತ್ತು ಇದು ನಮ್ದು 19ನೇ ತಾರೀಕು ಮೆರವಣಿಗೆ ಇದೆ. ಅಂದ್ರೆ ಚರಿತ್ರೆಯನ್ನು ಪ್ರತಿಯೊಬ್ರು ಕುಂಭ ಆರತಿ ತಗೊಂಡ್ಬಂದು ಪ್ರತಿಯೊಬ್ರು ಸುಮಂಗಲಿಯರು ಗಂಡ್ಮಕ್ಳು ತಲೆ ಮೇಲೆ ಅಜ್ಜನ ಚರಿತ್ರೆಯನ್ನು ಹೊತ್ತು ಜಡಸಿದ್ದೇಶ್ವರ ಮಠ ಗಣೇಶ ಪೇಟೆಯಿಂದ ಹಿಡಿದು ಹುಬ್ಬಳ್ಳಿ ಸಿದ್ದಾರೂಢ ಮಠದವರೆಗೂ ಭವ್ಯವಾದ ಮೆರವಣಿಗೆ ಇರುತ್ತೆ. 19 ತಾರೀಕು. 20ನೇ ತಾರೀಕು ವಿಶ್ವ ವೇದಾಂತ ಪರಿಷತ್ ಚಾಲು ಆಗುತ್ತದೆ. ವೇದಾಂತ ಪರಿಷತ್ತಿಗೆ ಸುಮಾರು ಒಂದೇ ವೇದಿಕೆಯಲ್ಲಿ ನೀವು 500 ಸ್ವಾಮೀಜಿಯವರು ನೋಡಬಹುದು. ಮಹಾಮಂಡಲೇಶ್ವರರು, ಕೇದಾರನಾಥ, ಬದ್ರಿನಾಥ, ಕಾಶಿ ವಿಶ್ವನಾಥ, ಶ್ರೀಶೈಲ ಮಲ್ಲಿಕಾರ್ಜುನ, ಆ ಕಡೆಯಿಂದ ಹಲವು ಪ್ರಾಂತ್ಯಗಳಿಂದ ಬಂದಿರತಕ್ಕಂಥ ಮಹಾಮಂಡಲೇಶ್ವರರು ಸ್ವಾಮೀಜಿಯವ್ರನ್ನ ದರ್ಶನ ಮಾಡಬಹುದು. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ನಮಸ್ಕಾರ. ಓಂ ನಮಃ ಶಿವಾಯ.